ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಏನಿದೆ ರೀ ನಮ್ಮ ನಂಬಿಕೆಗೆ? ಯಾವ ನಂಬಿಕೆಗೆ? ಯಾರಲ್ಲಿ ನಂಬಿಕೆ ಇಟ್ಟಿದ್ದೀರಾ? ಪಕ್ಕದವ್ರಿಗೆ ಹೇಳ್ರಿ, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದೀಯಾ? ಆ ನಂಬಿಕೆಗೆ ಪರೀಕ್ಷೆ. ಹೇಳ್ರಿ ಕೆಲವರು, ಯಾಕಂದರೆ ಕೆಲವ್ರು ನೀವು ಅದನ್ನ ಹೇಳುವಾಗ ಅವ್ರಿಗೆ ನೆನಪುಳಿತದೆ. ಹೇಳ್ರಿ, ಆ ನಂಬಿಕೆಗೆ ಪರೀಕ್ಷೆ. ಆತನನ್ನು ನಂಬುವ, ಯಾರನ್ನ? ಯೇಸುವನ್ನು ನಂಬುವ ಒಬ್ಬನು ನಾಶವಾಗಬಾರ್ದು, ನಿತ್ಯ ನರಕವನ್ನು ಹೊಂದಿಕೊಳ್ಳಬಾರದು, ನಿತ್ಯ ಮರಣವನ್ನು ಹೊಂದಿಕೊಳ್ಳಬಾರದು, ನಿತ್ಯ ಜೀವವನ್ನು ಪಡೆಯಬೇಕು. ನಾವು ಈ ದಿನ ಯಾವುದಕ್ಕಾಗಿ ನಂಬಿದ್ದೇವೆ? ಯೇಸುವನ್ನು. ಆತನು ನನ್ನನ್ನು ನಿತ್ಯ ಮರಣದಿಂದ ಮತ್ತು ಪಾಪದಿಂದಲೂ ಶಾಪದಿಂದಲೂ, ಆ ಪಾಪದಿಂದ ಬಂದಿರುವಂಥ ಪರಿಣಾಮ, ಶಾಪ, ರೋಗ, ಸಮಸ್ಯೆ, ಚಿಂತೆ, ಕಣ್ಣೀರು, ಇವೆಲ್ಲವುಗಳಿಂದ ಮುಕ್ತಿ ಯಾರು ಕೊಡ್ತಾರೆ? ಯೇಸು ಕ್ರಿಸ್ತನು ಕೊಡುವನಾಗಿದ್ದಾನೆ. ಅದನ್ನು ಯಾರು ನಂಬಿದ್ದಾರೆ? ನಾನು ನಂಬಿದ್ದೇನೆ. ನಾನು ನಿಜವಾಗ್ಲೂ ನಂಬಿದ್ದೀನಾ ಅಂಥೇಳಿ ಕೆಲವರು ಪರೀಕ್ಷೆ ಮಾಡ್ತಾರೆ ನಮ್ಮ ಜೀವಿತದಲ್ಲಿ. ಹಲ್ಲೆಲೂಯಾ. ಪಾಸ್ಟರ್ ಯಾರು ಹೇಳ್ರಿ, ಅವ್ರನ್ನ ಭಾಳ ದಿವಸದಿಂದ ಕಾಯತ್ತೀನಿ, ನನ್ನ ಕೈಯಲ್ಲಿ ಸಿಕ್ಕರೆ ಅವ್ರನ್ನ ಇಲ್ಲದಂಗೆ ಮಾಡಿಬಿಡ್ತೇನೆ, ಆಮೇಲೆ ನಂಗೆ ಪರೀಕ್ಷೆನೇ ಇರುವುದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಅವ್ರು ನಿಮಗೆ ಕಾಣೋದಿಲ್ಲ, ಆದರೆ ನಿಮ್ಮನ್ನು ಪರೀಕ್ಷೆ ಮಾಡ್ತಿರ್ತಾರೆ. ಆಮೇನ್. ನಮಗೆ ಯಾವಾಗಲೂ ಒಬ್ಬ ಕಾಣದೇ ಇರುವಂಥ ಅತಿಥಿ ಇದ್ದಾನೆ. ಯಾರು ಹೇಳ್ರಿ? ಕರ್ತನಾದ ಯೇಸು. ದೇರ್ ಈಸ್ ಆಲ್ವೇಸ್ ಆ್ಯನ್ ಅನ್ಸೀನ್ ಗೆಸ್ಟ್ ಇನ್ ಅವರ್ ಪರ್ಸ್ನಲ್ ಲೈಫ್. ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಯಾವಾಗಲೂ ನಮಗೆ ಕಾಣದೇ ಇರುವಂಥ ಒಬ್ಬ ಅತಿಥಿ ಇದ್ದಾನೆ. ಆ ಅತಿಥಿ ಯಾರು? ಯೇಸು ಕ್ರಿಸ್ತನಾಗಿದ್ದಾನೆ. ಮತ್ತು ನಮಗೆ ಎಲ್ಲ ವಿಷಯದಲ್ಲಿ ಪರೀಕ್ಷೆ ಇದೆ. ಆ ಪರೀಕ್ಷೆಯಲ್ಲಿ ಯಾರೂ ಕೂಡ ನಾನು ಫೇಲ್ ಆಗಬೇಕಂತೇಳಿ ಆಸೆ ಪಡೋದಿಲ್ಲ. ಯಾರಾದರೂ ಆಸೆ ಪಡ್ತಾರೆ? ಪಕ್ಕದವ್ರಿಗೆ ಹೇಳ್ರಿ, ನೀವು ಆಸೆ ಪಡ್ತೀರಿ ಅಂತ ಕೇಳ್ರಿ. ಆಮೇನ್. ಪಾಸ್ಟರ್, ನಾನು ಬೆನಿಹಿನ್ ಪಾಸ್ಟರ್ ಸಭೆಗೆ ಹೋಗ್ತಾ ಇದ್ದೇನೆ, ನನಗೆಂಥ ಪರೀಕ್ಷೆ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪಾಸ್ಟರೇ, ಅದು ಚೆನ್ನೈದಲ್ಲಿ ಸೈಂಟ್ ಥಾಮಸ್ ಅವರು ಎಲ್ಲಿ ಚರ್ಚ್ ಚಾಲೂ ಮಾಡಿದ್ರಲ್ಲ, ಆ ಚರ್ಚಿಗೆ ನಾನು ಹೋಗ್ತೇನೆ, ನನಗೆಂಥ ಪರೀಕ್ಷೆ ಬರ್ತದೆ? ಸಾಧ್ಯನೇ ಇಲ್ಲ. ನೀನು ಎಲ್ಲೇ ಇರು, ಪ್ರಪಂಚದ ಯಾವ ಭಾಗದಲ್ಲಿಯೇ ಇರು, ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವರಿಗೆ ಆ ನಂಬಿಕೆಯ ಪರೀಕ್ಷೆ ಇದ್ದೇ ಇದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಆಮೇನ್. ನಾವು 10th ಪರೀಕ್ಷೆ ಬೇಡಪ್ಪ ಅಂಥೇಳಿ ಅಲ್ಲಿ ಬೇಕಾದಲ್ಲಿ ಹೋದರೂ ಕೂಡ ಸರ್ ಬಿಟ್ಬಿಡ್ತಾರ. 10th ಪೇಪರ್ದ ಪರೀಕ್ಷೆ ಪಾಸಾಗಿದ್ದ ಲೆಟ್ರ್ ತೊಗೊಂಬಪ್ಪ ಅಂತ ಹೇಳ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಸರ್ ಇಲ್ಲ ರೀ ನನ್ನ ಹತ್ರ ಅಂತಂದರೆ, ಹಾಗಾದರೆ ಮತ್ತೆ 10th ಕುಂತ್ಕೋಪ್ಪ ಎಂಬುದಾಗಿ ಹೇಳ್ತಾರೆ. ನೋ ಬಡಿ ಕ್ಯಾನ್ ಎಕ್ಸೆಂಪ್ಟ್ ದ ಫೇತ್ ವಿಚ್ ಯು ಹ್ಯಾವ್ ಬಿಲೀವಿಂಗ್ ಇನ್ ಜೀಸಸ್. ನೀನು ನಂಬುವಂಥ ಆ ನಂಬಿಕೆಗೆ ಪರೀಕ್ಷೆ ಇದೆ. ಆ ಪರೀಕ್ಷೆಯನ್ನು ನೀನು ತಪ್ಪಿಸ್ಕೊಳ್ಳಿಕ್ಕೆ ಆಗುವುದೇ ಇಲ್ಲ. ಆದರೆ ಯೇಸು ಸ್ವಾಮಿ ಹೇಳಿದ್ದಾರೆ, ಮಗನೇ, ಈ ಎಲ್ಲ ಪರೀಕ್ಷೆಗಳನ್ನು ನಾನು ಬರೆದು ನಾನು ಈಗ ದಾಟಿ ಹೋಗಿ ಪರಲೋಕದಲ್ಲಿ ನಿನ್ನನ್ನು ಸ್ವಾಗತಿಸುವುದಕ್ಕಾಗಿ ಕುಳಿತುಕೊಂಡಿದ್ದೇನೆ. ಚಿಂತೆ ಮಾಡಬೇಡ, ಭಯಪಡಬೇಡ, ನಾನಿದೆಲ್ಲವನ್ನು ಜಯಿಸಿದ್ದೇನೆ, ನೀನು ನನ್ನ ಹಿಂದೆ ಬಾ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಸೊ ಕೆಲವರು ಜನರಿಗೆ ಮಳೆಗಾಲ ಅಂತಂದರೆ ತಂಪು, ಕೆಲವರು ಸಭೆಗೆ ಯಾಕೆ ಬರುವುದಿಲ್ಲ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇದು ಪಕ್ಕದವ್ರಿಗೆ ಹೇಳ್ರಿ, ಇದು ಮಳೆಕಾಲ ಎಂಬುದಾಗಿ ಹೇಳ್ರಿ. ಇಲ್ಲಿ ನಾವು ಮಳೆಗಾಲವಾಗಿದ್ದರೂ ಕೂಡ ನಮಗೆ ಒಂದು ರೇನ್ಕೋಟನ್ನು ಸಿದ್ಧ ಮಾಡಿಕೊಳ್ಳೋಣ, ಮತ್ತು ನಮಗೆ ಒಂದು ಛತ್ರಿಯನ್ನು ಸಿದ್ಧ ಮಾಡಿಕೊಳ್ಳೋಣ, ಮತ್ತು ಸಮಯಕ್ಕೆ ಸರಿಯಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡು ಸಭೆಗೆ ಬರೋಣ. ಯಾಕಂತಂದರೆ ಮಳೆಯನ್ನು ತಪ್ಪಿಸ್ಲಿಕ್ಕೆ ನನಗೂ ಆಗೋದಿಲ್ಲ. ಆಮೇನ್.
ಸೊ ಮಳೆಗಾಲ ಇದೆ, ಚಳಿಗಾಲ ಇದೆ, ಬೇಸಿಗೆ ಕಾಲ ಇದೆ. ಈ ಎಲ್ಲ ಕಾಲಗಳಲ್ಲಿ ನಾವು ದೇವರನ್ನು ಆರಾಧನೆ ಮಾಡಬೇಕು. ಎಲ್ಲ ಕಾಲಗಳಲ್ಲಿ ನಾವು ಊಟ ಮಾಡ್ತೀವಲ್ರಿ, ಆಮೇಲೆ ಈ ತಂಪು ಕಾಲದಲ್ಲಿ ಎಲ್ಲರಿಗೂ ಚಲೋದು ಬೇಕು. ಎಷ್ಟು ಜನರಿಗೆ ಬಿಸಿ ಬಿಸಿ ಬೇಕು ನೋಡ್ರಿ. ನಮ್ಮ ಭೀಮವ್ರು ಸಂತೋಷದಿಂದ ಕೈ ಎತ್ತಾರೆ. ಅವ್ರ ಜಾಗದಾಗಿದ್ದರೆ ನಾನು ಕೈ ಎತ್ತಿದ್ದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ತಂಪು ಕಾಲದಲ್ಲಿ ಯಾವ ರೀತಿ ಬಿಸಿ ಬೇಕು ಅದೇ ರೀತಿ ತಂಪು ಕಾಲ ಇರಲಿ, ಬೇಸಿಗೆ ಕಾಲ ಇರಲಿ, ಎಲ್ಲ ಕಾಲದಲ್ಲಿ ನಾವು ದೇವರನ್ನು ಆರಾಧನೆ ಮಾಡುವರಾಗಿರೋಣ. ದೇವರ ಮಹಿಮೆಗೋಸ್ಕರ ನಾವು ಯಾವಾಗಲೂ ಫೈರ್ ಬ್ರ್ಯಾಂಡ್ ಆಗಿರೋಣ. ಸೊ ನಾವು ಯಾವಾಗಲೂ ದೇವರ ಮಹಿಮೆಗೋಸ್ಕರ ಉರಿಯುವ ಬೆಂಕಿಯ ತಂಡವಾಗಿರೋಣ. ಆಗ್ತೀರಾ? ಆಮೇನ್. ಸೊ ಈ ದಿನ ಯಥಾ ಪ್ರಕಾರವಾಗಿ ಈ ಪ್ರಾರ್ಥನೆಗಳಲ್ಲೆಲ್ಲ ನೀವು ಪಾಲ್ಗೊಳ್ರಿ. ಈ ದಿನ ನಾವು ಹೇಳುವಂಥ ವಾಕ್ಯ ನನಗೆ ನಿಜವಾಗಲೂ 1 ಗಂಟೆ ಆದರೂ ಬೇಕು. ನೋಡೋಣ, ಆ ದೇವರು ನಮಗೆ ಕೃಪೆ ಕೊಡಲಿ ಬೇಗ ಮುಗಿಸ್ಕೊಳ್ಳಿಕ್ಕಾಗಿ. ನಾವೆಲ್ಲರೂ ಆದಿಕಾಂಡ ಪುಸ್ತಕವನ್ನು ತೆರೆಯೋಣ. ಆದಿಕಾಂಡ ಅದರ 25ನೇ ಅಧ್ಯಾಯ 19ರಿಂದ 26. ಓದೋರು ನೀವು ಮೈಕನ್ನು ಉಪಯೋಗಿಸಿ ಓದ್ರಿ. ಅಬ್ರಹಾಮನ ಮಗನಾದ ಇಸಾಕನ ಚರಿತ್ರೆ. ಅಬ್ರಹಾಮನು ಇಸಾಕನನ್ನು ಪಡೆದನು. ಇಸಾಕನು 40 ವರ್ಷದವನಾದಾಗ ಅರಾಮ್ಯನಾದ ಬೆತೋವೇಲನ ಮಗಳಾಗಿಯೂ ಅರಾಮ್ಯನಾದ ಲಾಬಾನನ ತಂಗಿಯಾಗಿಯೂ ಇದ್ದ ರೆಬೆಕ್ಕಳನ್ನು ಪದ್ದನ ಅರಾಮಿನಿಂದ ತರಿಸಿ ಹೆಂಡತಿಯಾಗಿ ಮಾಡಿಕೊಂಡನು. ಆಕೆ ಬಂಜೆಯಾಗಿರಲಾಗಿ ಅವನು ಆಕೆಗೋಸ್ಕರ ಯೆಹೋವನನ್ನು ಬೇಡಿಕೊಂಡನು. ಯೆಹೋವನು ಅವನ ವಿಜ್ಞಾಪನೆಯನ್ನು ಲಾಲಿಸಿದ್ದರಿಂದ ರೆಬೆಕ್ಕಳು ಬಸರಾದಳು. ಆಕೆಯ ಗರ್ಭದಲ್ಲಿ ಶಿಶುಗಳು ಒಂದನ್ನೊಂದು ನೂಕಿಕೊಂಡಾಗ ಆಕೆಯು, ಹೀಗಾದರೆ ನಾನು ಯಾಕೆ ಬದುಕಬೇಕು ಎಂದು ಹೇಳಿ ಇದರ ವಿಷಯದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸೋದಕ್ಕೆ ಹೋದಳು. ಯೆಹೋವನು ಆಕೆಗೆ, ನಿನ್ನ ಗರ್ಭದಲ್ಲಿ 2 ಜನಾಂಗಗಳು ಅವೆ. ಆ 2 ಜನಾಂಗಗಳು ಜನ್ಮಾರಭ್ಯ ವಿರೋಧದಿಂದ ಭೇದವಾದವು. ಅವುಗಳಲ್ಲಿ ಒಂದು ಮತ್ತೊಂದಕ್ಕಿಂತ ಬಲಿಷ್ಠವಾಗುವುದು, ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡುವುದು ಎಂದು ಹೇಳಿದನು. ಆಕೆ ದಿನ ತುಂಬಿದಾಗ ಅವಳಿ ಮಕ್ಕಳನ್ನು ಹೆತ್ತಳು. ಮೊದಲು ಹುಟ್ಟಿದ್ದು ಕೆಂಪಾಗಿಯೂ ಮೈಮೇಲೆಲ್ಲ ಕೂದಲಿನ ವಸ್ತ್ರದಂತೆ ರೋಮ ಉಳ್ಳದ್ದಾಗಿಯೂ ಇತ್ತು. ಅದಕ್ಕೆ ಏಸಾವ ಎಂದು ಹೆಸರಿಟ್ಟಳು. 2ನೆಯ ಶಿಶುವು ಏಸಾವನ ಹಿಮ್ಮಡಿಯನ್ನು ಕೈಯಿಂದ ಹಿಡುಕೊಂಡು ಹುಟ್ಟಿದ್ದರಿಂದ ಅದಕ್ಕೆ ಯಾಕೋಬ ಎಂದು ಹೆಸರಿಟ್ಟರು. ಇವರು ಹುಟ್ಟಿದಾಗ ಇಸಾಕನು 60 ವರ್ಷದವನಾಗಿದ್ದನು. ಆಮೇನ್. ಸೊ ಈ ದಿನ ನಾವು 2 ಮಕ್ಕಳ ವಿಷಯದಲ್ಲಿ ಕೇಳ್ತಾ ಇದ್ದೇವೆ. ಎಲ್ಲರೂ ಕೇಳ್ತಾ ಇದ್ರಿ. ಸೊ ನಮ್ಮೆಲ್ಲರಿಗೆ ನಂಬಿಕೆಗೆ ಒಬ್ಬ ತಂದೆ ಇದ್ದಾನೆ. ಆತನ ಯಾರು ಗೊತ್ತಾ? ಅಬ್ರಹಾಮನು. ಎಲ್ಲರೂ ಹೇಳ್ರಿ, ಅಬ್ರಹಾಮನು. ಈಗ ಅಬ್ರಹಾಮನ ಮಗ ಏಸಾವ. ಈ ಏಸಾವನಿಗೆ ಇಸಾಕನಿಗೆ 40 ವರ್ಷ ಆಗಿದೆ. 40ನೇ ವರ್ಷದಲ್ಲಿ ಮದುವೆ ಆಗಿದೆ. ಆತನಿಗೆ 20 ವರ್ಷದವರೆಗೆ ಮಕ್ಕಳಿಲ್ಲ. ಎಷ್ಟು ವರ್ಷದವರೆಗೆ? ಈ ಅಬ್ರಹಾಮನನ್ನು ನಮ್ಮ ನಂಬಿಕೆಯ ತಂದೆ ಅಂತೇಳಿ ಯಾಕೆ ಕರೀತಾರೆ ಬೈಬಲ್ದಲ್ಲಿ? ಯಾಕಂದರೆ ಆತನು ದೇವರನ್ನು ಹೇಗೆ ನಂಬಿದ? ದೇವರು ಇಲ್ಲದೇ ಇರುವುದನ್ನು ಸ್ಥಾಪನೆ ಮಾಡುವನ ಅಥವಾ ಅದನ್ನು ಇರುವುದನ್ನಾಗಿ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೆನ್, ಆಮೆನ್, ಆಮೆನ್. ಮತ್ತು 2ನೇದು ಆತನು ಏನು ನಂಬಿದ? ದೇವರು ಸತ್ತವರನ್ನು ಜೀವಂತವಾಗಿ ಎಬ್ಬಿಸುತ್ತಾನೆ. ಅದು ಅಬ್ರಹಾಮನ ನಂಬಿಕೆ. ಈ ದಿನ ನೀನು ಮತ್ತು ನಾನು ಆತನ ಮಗ ಮತ್ತು ಮಗಳು. ನಮ್ಮ ನಂಬಿಕೆ ಹೇಗಿದೆ? ಅದೇ ಇದೆಯಾ?
ಈ ದಿನ ನನ್ನ ಜೀವಿತದಲ್ಲಿ ಕಹಿ ಇರಬಹುದು, ನನ್ನ ದೇವರು ಅದನ್ನು ಸಿಹಿಯಾಗಿ ಸಿದ್ಧ ಮಾಡುವವನಾಗಿದ್ದಾನೆ. ಅದೇ ನಿನ್ನ ನಂಬಿಕೆಯಾಗಿರಬೇಕು. ಸಿಂಹಕ್ಕೇ ಜನ್ಮ ಕೊಡೋದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಮತ್ತು ನೀನು ಅಬ್ರಹಾಮನ ಮಕ್ಕಳೆಂಬುದಾಗಿ ನಂಬುವುದಾಗಿದ್ದರೆ ನಮ್ಮಲ್ಲಿಯೂ ಕೂಡ ಅಬ್ರಹಾಮನ ನಂಬಿಕೆ ಇರಬೇಕು. ನಮ್ಮ ನಂಬಿಕೆಗೆ ಮೂಲ ತಂದೆ ಅಬ್ರಹಾಮನಾಗಿದ್ದಾನೆ. ಅದೇ ಅಬ್ರಹಾಮನಿಗೆ ಒಬ್ಬ ಮಗ ಇದ್ದಾನೆ. 40ನೇ ವರ್ಷದಲ್ಲಿ ಅವನಿಗೆ ಮದುವೆ ಆಗಿದೆ. ಆದರೆ 20 ವರ್ಷದವರೆಗೆ ಅವನು ಏನೆಲ್ಲ ಅನಿಸ್ಕೊಂಡನೋ ನಮಗೆ ಗೊತ್ತಿಲ್ಲ. ಎಲ್ಲೆಲ್ಲ ಹೋದಾಗ ಜನ ಅಂತ ಇದ್ರು, ನೀನು ರಾಜನಾಗಿದ್ದೀಯಾ, ನಿನ್ನ ಕೈ ಕೆಳಗಡೆ ಇಷ್ಟೆಲ್ಲ ಜನ ಸೇವಕರಿದ್ದಾರೆ, ಇಷ್ಟು ಕಟ್ಟಡಗಳನ್ನು ಹೊಂದಿದ್ದೀಯಾ, ಇಷ್ಟು ಕುರಿಗಳನ್ನು ಹೊಂದಿದ್ದೀಯಾ, ಇದೆಲ್ಲ ಇದೆ. ನಿನ್ನ ದೇವ್ರು ನಿನಗಿಷ್ಟೆಲ್ಲ ಕೊಟ್ಟಿದ್ರೆ ಯಾಕೆ ಇನ್ನೂ ಒಂದು ಮಗು ಕೊಟ್ಟಿಲ್ಲ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬೈಬಲ್ ಹೇಳ್ತದೆ, ಇಸಾಕ ನೆನಪು ಮಾಡಿಕೊಂಡ, ನಮ್ಮ ತಂದೆ ನನ್ನ ದೇವ್ರನ್ನ ಹೆಂಗೆ ನಂಬಿದ್ದ? ಇಲ್ಲದೇ ಇರುವುದನ್ನು ಆತನು ಸ್ಥಾಪನೆ ಮಾಡ್ತಾನೆ, ಸಿದ್ಧ ಮಾಡ್ತಾನೆ, ಅದನ್ನು ಸೃಷ್ಟಿ ಮಾಡ್ತಾನೆ. ಮತ್ತು ದೇವರು ಸತ್ತವರನ್ನು ಜೀವಂತವಾಗಿ ಎಬ್ಬಿಸುತ್ತಾನೆ. ನಮ್ಮ ತಂದೆ ಆ ರೀತಿಯಾಗಿ ದೇವರು ನಂಬ್ತಾನೆ, ನನಗೆ ಆತನು ಒಂದು ಮಗನನ್ನು ಕೊಡೋದಿಲ್ವಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನಗೆ ಅವನು ಒಂದು ಮಗ ಕೊಡೋದಿಲ್ವಾ? ಅವನ ನಂಬಿಕೆ ಬಲಗೊಂಡು ಆತನು ಪ್ರಾರ್ಥನೆ ಮಾಡತೊಡಗ್ತಾನೆ. ಯಾರೆಲ್ಲ ಅವನು ರಾಜನಾಗಿದ್ದರಿಂದ ಎಲ್ಲ ದೇಶದ ದೊಡ್ಡ ದೊಡ್ಡ ಜನರು ಆತನಿಗೆ ಮಾತನಾಡ್ತಾ ಇದ್ರು, ನೋಡಿ ನಿನಗೆ ದೇವರು ಒಂದು ಮಗ ಕೊಟ್ಟಿಲ್ಲ ಎಂಬುದಾಗಿ. ಆದರೆ ಅವನ ಪ್ರಾರ್ಥನೆಯಲ್ಲಿ ಕೊನೆಗೂ ಅವನ ನಂಬಿಕೆ ಗೆದ್ದಿತ್ತು. ದೇವರು ಅವನ ನಂಬಿಕೆಗೆ ಉತ್ತರವನ್ನು ಕೊಟ್ಟ. ಆ ಉತ್ತರವನ್ನು ಹೊಂದಿಕೊಂಡಂಥ ಇಸಾಕನಿಗೆ ಮಗು ಆಗ್ತದೆ. ಆಗ ಎಲ್ಲ ದೇಶದ ಅರಸರುಗಳ ಬಾಯಿಗಳು ಬಂದಾಗಲಿಕ್ಕೆ ಪ್ರಾರಂಭವಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ಇಸಾಕ ಸಂತೋಷದಿಂದ ಹೇಳ್ತಾನೆ, ನನ್ನ ದೇವರು ನನಗೆ 20ನೇ ವರ್ಷದಲ್ಲಿ ಆತನಿಗೆ ಬಹಳ ಮೊರೆ ಇಟ್ಟಾಗ ಆತ ನನಗೆ ಮಕ್ಕಳನ್ನು ಕೊಟ್ಟಿದ್ದಾನೆ ಎಂಬುದಾಗಿ. ಈಗ ಆತನ ಪ್ರಾರ್ಥನೆ ಕೇಳಲಾಗಿದೆ. ಆತನ ಪ್ರಾರ್ಥನೆಯ ನಿಮಿತ್ತ ಅವನ ಹೆಂಡತಿ ರೆಬೆಕ್ಕಳು, ಯಾರು? ರೆಬೆಕ್ಕಳು ಏನಾಗಿದ್ದಾಳೆ? ಗರ್ಭಿಣಿಯಾಗಿದ್ದಾಳೆ. ಆದರೆ ಒಂದು ಪ್ರಾಬ್ಲಮ್ ಇದೆ. ಆ ಮಕ್ಕಳ ಮಧ್ಯದಲ್ಲಿ ಇನ್ನೂ ಹೊಟ್ಟೆಯಲ್ಲಿದ್ದಾರೆ. ಏನು ಚಾಲೂ ಆಗಿದೆ? ಫೈಟಿಂಗ್ ಚಾಲೂ ಆಗಿದೆ. ಹಲ್ಲೆಲೂಯಾ. ಮಕ್ಕಳು ಇನ್ನೂ ಹೊರಗಡೆನೇ ಬಂದಿಲ್ಲ, ಫೈಟಿಂಗ್ ಮಾಡ್ತಾ ಇದ್ದಾರಾ? ಆಮೇನ್. ಈ 2 ಮಕ್ಕಳಲ್ಲಿ ಇರುವಂಥ ಸ್ವಭಾವ ಈ ದಿನ ಕ್ರಿಸ್ತ ನಂಬಿಕೆಯಲ್ಲಿರುವಂಥ ನಮಗೆ ಅದು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬಹಳ ಅವಶ್ಯಕತೆ ಉಳ್ಳದ್ದಾಗಿದೆ. ಆಮೇನ್. ಅವರಿಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಕೊಳ್ತೇನೆ. ಏಯ್ ಏಸಾವ, ನೀ ಮೊದಲು ಹೋಗಿದೀಯಾ, ನಾನು ಮೊದಲು ಹೋಗ್ತೇನೆ, ನಾನು ದೊಡ್ಡವನು ನೆನೆಸ್ಕೊಳ್ಬೇಕು. ಹಲ್ಲೆಲೂಯಾ. ಏಸಾವ್ ಅಂತಾನೆ, ನಾನೇ ಮೇಲಿದ್ದೇನೆ, ನಾನೇ ದೊಡ್ಡವನಿದ್ದೇನೆ, ನೀನು ನನ್ನ ತಡಿತೀಯ, ತಡೆದು ನೋಡು ಹೆಂಗೆ ತಡಿತೀಯ ಎಂಬುದಾಗಿ ಇಬ್ಬರು ಜಗಳ ಆಡ್ತಾ ಇದ್ದಾರೆ. ಆದರೆ ಅವರ ಜಗಳ ಈ ತಾಯಿಗೆ ಬಹಳ ನೋವನ್ನು ತರ್ತಾ ಇದೆ. ಅಯ್ಯಯ್ಯೋ ಅಯ್ಯಯ್ಯೋ ಎಂಬುದಾಗಿ ಕೂಗ್ತಾ ಇದ್ದಾಳೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಷ್ಟು ಹಠ ಮಾಡ್ತಾ ಇದ್ರಂತೆ, ಹೊಟ್ಟೆಗೆ ಹೊಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಆದರೆ ಅವಳಿಗೂ ಕೂಡ ಒಂದು ನಂಬಿಕೆ ಇದೆ, ನಾನು ದೇವ್ರಿಗೆ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಆ ದೇವ್ರ ಉತ್ತರ ಕೊಡ್ತಾನೆ ಎಂಬುದಾಗಿ. ಅವಳು ಹೋಗಿ ಪ್ರಾರ್ಥನೆ ಮಾಡ್ತಾಳೆ. ಆ ಪ್ರಾರ್ಥನೆಯಲ್ಲಿ ಗೊತ್ತಾಗ್ತದೆ, ಅಮ್ಮ ನಿನಗೆ ಒಂದು ಮಗು ಇಲ್ಲ, 2 ಮಕ್ಕಳನ್ನು ದೇವರು ಕೊಡ್ತಾ ಇದ್ದಾನೆ ಎಂಬುದಾಗಿ. ಅದಕ್ಕೋಸ್ಕರ ನಾವು ಕೂಡ ಪ್ರಾರ್ಥನೆ ಮಾಡುವವರಾಗಿರೋಣ. ನಾವು ಪ್ರಾರ್ಥನೆ ಮಾಡುವಾಗ ನಾವು ಏನೋ ಒಂದಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ, ಆ ದೇವರು ಡಬ್ಬಲನ್ನು ನಮಗೋಸ್ಕರ ಕೊಡುವನಾಗಿದ್ದಾನೆ. ನಂಬುವವ್ರು ಮಾತ್ರ ಚಪ್ಪಾಳೆ ಹೊಡಿರಿ, ನಂಬದೇ ಇರೋರು ಮಾತ್ರ ಬೇಡ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀವು ಚಪ್ಪಾಳೆ ಹೊಡೆದ್ರೆ ನನಗೇನು ದೊಡ್ಡ ಲಾಟ್ರಿ ಹೊಡೋದಿಲ್ಲ, ನಿನ್ನ ದೇವರ ಮಹಿಮೆಗೋಸ್ಕರ ಮಾಡು. ಆಮೇನ್, ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬೈಬಲ್ ಹೇಳ್ತದೆ, ಅವರು ಚಿಕ್ಕಂದಿನಿಂದಲೇ ಹೋರಾಟ ಇದೆ ಅವರಲ್ಲಿ. ಆ ಹೋರಾಟ ಏನಂತಂದರೆ, ನಾನು ಮೇಲೆ ಹೋಗ್ತೇನೆ ಎಂಬುದಾಗಿ. ಬೈಬಲ್ ಹೇಳ್ತದೆ, ಅವರು ಹೆರಿಗೆ ಕಾಲ ಬಂದಾಗ ಆ ಮಕ್ಕಳು ಇಬ್ಬರು ಹೊರಗಡೆ ಬರುವಾಗ ಕೊನೆಗೆ ಏಸಾವನೇ ಮೇಲೆ ಬರೋದು. ಯಾರು ಬರೋದು? ಏಸಾವನೇ ಮೇಲೆ ಬರ್ತಾನೆ. ಆಮೇಲೆ ಯಾರು ಬರ್ತಾರೆ? ಯಾಕೋಬ ಬರ್ತಾನೆ. ಆದರೆ ಯಾಕೋಬ ಏನೂ ಕಮ್ಮಿ ಇಲ್ಲ. ಬರುವಾಗ
ಅವನ ಹಿಮ್ಮಡಿಯನ್ನು ಹಿಡ್ಕೊಂಡೇ ನಿಂತಿದ್ದ, ನೀವು ಹೋಗಬೇಡ ಹೋಗಬೇಡ ಹೋಗಬೇಡ, ನಾನು ಹೋಗ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಅವರಿಬ್ಬರಲ್ಲಿ ಇರುವಂಥ ಹೋರಾಟವನ್ನು ನೋಡ್ರಿ. ಕೆಲವು ಸಲ ನಮ್ಮ ಒಂದು ಆತ್ಮಿಕ ಬೆಳವಣಿಗೆಗೆ ಅದನ್ನು ನಾವು ಕಲಿತುಕೊಳ್ಬೇಕು. ನಮ್ಮ ಆತ್ಮಿಕ ಜೀವನದ ಅಭಿವೃದ್ಧಿಗಾಗಿ ನಾವು ಅದನ್ನು ಕಲಿತುಕೊಳ್ಬೇಕು. ಈ ದಿನ ಇದರಲ್ಲಿರುವಂಥ ಮುಖ್ಯವಾದ ಒಂದು ಸಂದೇಶದ ಒಂದು ಮೂಲ ಒಂದು ಪಾಠ ಅಂತಂದರೆ, ಅವರಲ್ಲಿ ನಾನೇನಾದರೂ ಮೇಲೆ ಆಗಬೇಕು, ನಾನೇನಾದರೂ ಮುಂದೆ ಬರಬೇಕು ಅನ್ನುವಂಥ ಹೋರಾಟ. ಯಾಕೋಬ ಅವನನ್ನು ಬರಲಿಕ್ಕೂ ಬಿಡದೆ ಹಿಮ್ಮಡಿಯನ್ನು ಹಿಡಿದು ಎಳೀತಾ ಇದ್ದಾನೆ. ಆದರೂ ಇಲ್ಲಿ ಇತಿಹಾಸ ಹೇಳ್ತದೆ, ಚರಿತ್ರೆ ಹೇಳ್ತದೆ, ಏಸಾವ ಮೊದಲು ಬಂದ. ಅವನಿಗೆ ಏಸಾವ ಅಂತೇಳಿ ಹೆಸರು ಯಾಕೆ ಇಟ್ಟರು? ಯಾಕಂದರೆ ಅವನು ಕೆಂಪು ಬಣ್ಣದವನಾಗಿದ್ದ ಮತ್ತು ಅವನಿಗೆ ಕೂದಲುಗಳು ಇದ್ದವು. ಅವನಿಗೆ ಏಸಾವ ಎಂಬುದಾಗಿ ಹೆಸರಿಡಲಾಯಿತು. ಎರಡನೆಯವನು ಯಾರು? ಯಾಕೋಬ. ಅಲ್ಲಿಯೂ ಕೂಡ ಆತನೇನು ಮಾಡ್ತಾ ಇದ್ದಾನೆ? ನನ್ನ ಅಣ್ಣನನ್ನು ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಎಳೀತಾ ಇದ್ದಾನೆ. ಅದಕ್ಕೋಸ್ಕರ ಅವನಿಗೆ ಯಾಕೋಬ ಎಂಬುದಾಗಿ ಹೆಸರಿಡಲಾಗಿದೆ. ಸೊ ಈ ರೀತಿಯಾಗಿ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಯಾರಿಗೆ? ಅಬ್ರಹಾಮನ ಮಗನಾದ ಇಸಾಕನಿಗೆ. ಇದನ್ನ ಈ ವಾಕ್ಯದಲ್ಲಿ ಎರಡು ಸಂಗತಿಗಳನ್ನ ನಾವು ನೆನಪಿಟ್ಕೊಳ್ಬೇಕು. 22ನೇ ವಚನದಲ್ಲಿ ಏನು ಹೇಳ್ತದೆ? ಆಕೆಯ ಗರ್ಭದಲ್ಲಿ ಶಿಶುಗಳು ಒಂದೊಂದೊಂದು ನೂಕಿಕೊಂಡಾಗ, ಏನಂತೆ? ಒಂದನ್ನೊಂದು ನೂಕಿಕೊಂಡಾಗ. ಒಂದೊಂದೊಂದು ಏನು ಮಾಡ್ತಾ ಇದ್ದಾವೆ? ನೂಕ್ತಾ ಇದ್ದಾವೆ. ಅಲ್ಲಿ ಯಾರಿಗೆ ಅದರ ಕಷ್ಟ ಉಂಟಾಗ್ತಾ ಇದೆ? ರೆಬೆಕ್ಕಳಿಗೆ ಉಂಟಾಗ್ತಾ ಇದೆ. ಮತ್ತು ಎರಡನೇದಾಗಿ ಅವ್ರ ಮೇಲೆ ಬರುವಾಗಲೂ ಕೂಡ ಅವರಲ್ಲಿ ಒಂದು ಹೋರಾಟವನ್ನು ನೋಡ್ತೇವೆ, ನೀನು ಹೋಗಬೇಡ ನಾನು ಹೋಗ್ತೇನೆ ಎಂಬುದಾಗಿ. ಇದನ್ನು ನಮ್ಮ ಒಂದು ಆತ್ಮಿಕ ಜೀವಿತದಲ್ಲಿ, ನಮ್ಮ ಒಂದು ಕ್ರೈಸ್ತಿಯ ಜೀವಿತದಲ್ಲಿ ನಾನೇನಾದರೂ ಆಗಬೇಕು, ನಾನೇನಾದರೂ ಮೇಲೆ ಬರಬೇಕು, ಕ್ರಿಸ್ತ ನಂಬಿಕೆಗೆ ನಾನು ಇನ್ನೂ ಉತ್ತಮವಾದದ್ದನ್ನು ಸೇರಿಸಬೇಕು ಅನ್ನುವಂಥದ್ದು ನಮ್ಮಲ್ಲಿ ಇರಬೇಕಾಗಿದೆ. ಸೊ ಇವನ ಹಾಗೆಯೇ ನಾವು ಇನ್ನೂ ಯಾರನ್ನು ನೋಡ್ತೀವಿ ಅಂತಂದರೆ, 1ನೇ ಸಮುವೇಲನ ಪುಸ್ತಕದಲ್ಲಿ ತೆಗೆಯೋದು ಬೇಡ, ಅಲ್ಲಿ 17ನೇ ಅಧ್ಯಾಯದಲ್ಲಿ ಯಾರನ್ನು ನೋಡ್ತೀವಿ ಅಂತಂದರೆ ದಾವೀದನನ್ನು ನಾವು ನೋಡ್ತೇವೆ. ದಾವೀದ ಅರಸನು, ಆತನಿನ್ನೂ ಅರಸನಾಗಿರಲಿಲ್ಲ, ಹುಡುಗನಾಗಿದ್ದಾನೆ. ಬೈಬಲ್ ಹೇಳ್ತದೆ ಅಲ್ಲಿರುವಂಥ ಅಲ್ಲಿ ಒಂದು ಯುದ್ಧ ನಡೀತಾ ಇದೆ. ಆ ಯುದ್ಧದಲ್ಲಿ ಅವನ ಅಣ್ಣಂದಿರು ಅವರು ಸೈನಿಕರಾಗಿದ್ದರಿಂದ ಅವರಿಗೆ ಊಟ ಕೊಡಲಿಕ್ಕಾಗಿ ಈ ಚಿಕ್ಕ ಹುಡುಗ ಯಾರು? ದಾವೀದ ಅಲ್ಲಿ ಹೋಗಿದ್ದಾನೆ. ದಾವೀದ ಅಲ್ಲಿ ಹೋದಾಗ ಅಲ್ಲಿಂದ ಒಬ್ಬ ಬೇರೆ ವಿರೋಧಿಯ ತಂಡದಲ್ಲಿರುವಂಥ ಒಬ್ಬ ಗೋಲಿಯಾತನನ್ನು ನೋಡ್ತಾ ಇದ್ದಾನೆ. ಆ ಗೋಲಿಯಾತನು ಹಾಗೆ ಮಾತನಾಡ್ತಾ ಇದ್ದಾನೆ. ಆತನ ಜೊತೆ ಇಸ್ರಾಯೇಲರಲ್ಲಿ ಒಬ್ಬರೂ ಯುದ್ಧಕ್ಕೆ ಹೋಗ್ತಾ ಇಲ್ಲ. ಯಾರು ನಾನು ಹೋಗ್ತೇನೆ ಎಂಬುದಾಗಿ ಹೇಳ್ತಾ ಇಲ್ಲ. ಯಾಕೆ? ಯಾರಿಗೂ ಕೂಡ ಅವನ ಜೊತೆ ಯುದ್ಧ ಮಾಡಲಿಕ್ಕೆ ಧೈರ್ಯ ಇಲ್ಲ. ಯಾಕೆ? ಅವನು ಸುಮಾರು 12-13 ಫೂಟಿನವರೆಗೆ ಎತ್ತರವಾದ ಮನುಷ್ಯನಾಗಿದ್ದಾನೆ. ಅವನ ಕೈಯಲ್ಲಿ ಇರುವಂಥ ಈಟಿ, ಅವನ ಕೈಯಲ್ಲಿ ಇರುವಂಥ ಆಯುಧ, ಅವುಗಳನ್ನು ನೋಡುವಾಗ ಯಾರಿಗೂ ಧೈರ್ಯ ಬರ್ತಾ ಇಲ್ಲ. ಅದನ್ನು ನೋಡುವಂಥ ದಾವೀದ ಅಲ್ಲಿ ಜನರ ಜೊತೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇವನ ಜೊತೆ ಯಾಕೆ ಯಾರು ಯುದ್ಧಕ್ಕೆ ಹೋಗುವಲ್ರು? 2 ಸಲ ಆತನು ಮಾತನಾಡಿದ್ರಿಂದ ಆ ಮಾತುಗಳು ಅರಸನಿಗೆ ಹೋಗಿ ತಿಳಿಸಿದರು. ಯಾವ ಅರಸನಿಗೆ? ಇಸ್ರಾಯೇಲ್ ದೇಶದ ಅರಸನಾದಂಥ ಸೌಲನಿಗೆ ತಿಳಿಸಲಾಯಿತು. ಅಂದರೆ ಇದರ ಅರ್ಥ ಏನು ತೋರಿಸ್ತದೆ? ದಾವೀದ ತಾನು ಯುದ್ಧಕ್ಕೆ ಹೋಗಲಿಕ್ಕೆ ಸಿದ್ಧನಾಗಿದ್ದಾನೆ, ನಾನು ಇದನ್ನು ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ, ನಾನು ಪ್ರಾರ್ಥನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿಕ್ಕೆ ಸಿದ್ಧನಾಗಿದ್ದೇನೆ, ನಾನು ವಿಜ್ಞಾಪನೆಯನ್ನು ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ, ನಾನು ಯಾರು ಬರದೇ ಇರಲಿ ಈ ಸಮಯ ನನ್ನನ್ನು ಪ್ರತ್ಯೇಕಿಸಿಕೊಂಡು ಈ ವಿಷಯಕ್ಕಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವನು 2 ಸಲ ಅದನ್ನು ಮಾತನಾಡುವಾಗ ಅವ್ರ ಅಣ್ಣಂದ್ರು ಬಂದು ಅವನಿಗೆ ಕಿರಿಕಿರಿ ಮಾಡ್ತಾರೆ. ನೀನು ಯಾವಾಗಲೂ ತರಲೆ ಮಾಡ್ತಾನೆ ಇರ್ತೀಯ, ಇಲ್ಲೂ ಇದನ್ನು ಮಾಡ್ತಾ ಇದ್ದೀವಿ, ಹೋಗ್ತೀಯಲ್ಲೋ ಮನೆಗೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅವಾಗ ಆತನ ಏನು ಮಾಡ್ತಾನೆ? ಅಲ್ಲಿಂದನೂ ನಾನು ಏನು ಮಾಡಿದೆ ನಿಮಗೆ, ನನ್ನ ಪಾಡಿಗೆ ನಾನು ಇದ್ದೇನೆ ಅಂಥೇಳಿ
ಆಯ್ತು ಹೋಗ್ತೇನೆ ಅಂತೇಳಿ ಮತ್ತೆ ಅವ್ರು ಹೋದ್ಮೇಲೆ ಬೇರೆ ಗುಂಪಿನ ಬಳಿಗೆ ಹೋಗ್ತಾನೆ. ಏನು ಹೇಳ್ತಾ ಇದ್ದಾರಲ್ಲಿ ಎಂಬುದಾಗಿ ಈ ಸುದ್ದಿಯನ್ನು ಕೇಳಿದ ಅರಸ, ಯಾಕಪ್ಪ ನೀನು ಅದ್ರ ಬಗ್ಗೆ ಕೇಳ್ತಾ ಇದ್ದೀಯಾ, ಯುದ್ಧಕ್ಕೆ ಹೋಗ್ತೀಯಾ ಅಂತೇಳಿ. ದಾವೀದ ಹೇಳ್ತಾನೆ, ಅವನು ಇಸ್ರಾಯೇಲ್ ದೇವರನ್ನು ಅವನು ಹೀಯಾಳಿಸ್ತಾ ಇದ್ದಾನೆ, ನಾನು ಯುದ್ಧಕ್ಕೆ ಹೋಗ್ತಾನೆ ಎಂಬುದಾಗಿ ಹೇಳ್ತಾನೆ. ಸೌಲ ಆತನನ್ನು ಮೇಲಿನಿಂದ ಕೆಳಗಡೆ ನೋಡ್ತಾನೆ, ಆ ರಾಕ್ಷಸನನ್ನು ನೋಡ್ತಾನೆ, ಆ ಗೋಲಿಯಾತನನ್ನು ನೋಡ್ತಾನೆ. ನೀನು ಹೆಂಗಪ್ಪ ಅವನ ಜೊತೆ ಯುದ್ಧಕ್ಕೆ ಹೋಗ್ತೀಯ ಎಂಬುದಾಗಿ. ಅವನೇನು ಹೇಳ್ತಾನೆ ಗೊತ್ತಾ? ಭಯ ಪಡಬೇಡ್ರಿ. ಯಾರಿಗೆ ಹೇಳ್ತಾ ಇದ್ದಾನೆ? ರಾಜನಿಗೆ ಹೇಳ್ತಾ ಇದ್ದಾನೆ, ನೀವೇನು ಚಿಂತೆ ಮಾಡಲಿಕ್ಕೆ ಹೋಗ್ಬೇಡ್ರಿ, ನನ್ನ ಕುರಿಗಳನ್ನು ತಿನ್ನಲಿಕ್ಕೆ ಬಂದಂಥ ಸಿಂಹವನ್ನೇ ನಾನು ಓಡಿಸಿದ್ದೇನೆ. ಅಂದರೆ ಕುರಿಗಳನ್ನು ಕಾಯುವಂಥ ಕುರುಬ ಅವನ ಕುರಿಗಳನ್ನು ತಿನ್ನುವುದಕ್ಕೆ ಬಂದಂಥ ಸಿಂಹವನ್ನೇ ನಾನು ಓಡಿಸಿದ್ದೇನೆ. ಇವನೇನು ಸಿಂಹದಷ್ಟು ಗಟ್ಟಿ ಇಲ್ಲ ಅಂತೇಳಿ ನಾನು ಅಂದ್ಕೊಳ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, ಆಮೆನ್. ನಾವು ರಕ್ತ ಕೊಡ್ಲಿಕ್ಕೆ ಸಿದ್ಧರಾಗೋನೋ ಅಥವಾ ಸಿಂಹದ ಜೊತೆ ಹೋರಾಟ ಮಾಡ್ಲಿಕ್ಕೆ ಸಿದ್ಧರಾಗೋನೋ ನೀವೇ ಮಾತನಾಡ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎರಡೂ ಆಫರ್ಗಳು ನಿಮ್ಮ ಮುಂದೆ ಇಡಲಾಗ್ತದೆ. ಯಾವುದನ್ನು ಮಾಡಿ ನಾವು ಉತ್ತಮವಾದ ಕಾರ್ಯಗಳನ್ನು ಮಾಡೋಣ ಎಂಬುದಾಗಿ ನಿರ್ಧಾರ ಮಾಡಿಕೊಳ್ಳೋಣ. ಆಮೆನ್, ಹಲ್ಲೆಲೂಯಾ. ದಾವೀದನಲ್ಲಿ ಇದ್ದಂಥ ಆ ಒಂದು ಹುಮ್ಮಸ್ಸು, ಕ್ರಿಸ್ತ ನಂಬಿಕೆಗಾಗಿ ನಾನು ಏನಾದರೂ ದೇವರಿಗೋಸ್ಕರ ಮಾಡಬೇಕು ಅನ್ನುವಂಥ ಹುಮ್ಮಸ್ಸು. ಆತನು ಹೇಳ್ತಾ ಇದ್ದಾನೆ, ಸಿಂಹವನ್ನೇ ಓಡಿಸಿದ್ದೇನೆ, ಇವನನ್ನು ಕೂಡ ನಾನು ಓಡಿಸ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಬೈಬಲ್ ಹೇಳ್ತದೆ, ರಾಜ ಅವನಿಗೆ ಯುದ್ಧಕ್ಕೆ ಕಳಿಸ್ತಾನೆ. ಆತನು ಯುದ್ಧಕ್ಕೆ ಹೋಗುವಾಗ ದೇವರ ಮೇಲೆ ನಂಬಿಕೆ ಇಟ್ಟು ಯುದ್ಧಕ್ಕೆ ಹೋದಾಗ ದೇವರು ಅವನ ಶೌರ್ಯವನ್ನು, ನಾನು ದೇವರಿಗೋಸ್ಕರ ಏನಾದರೂ ಮಾಡ್ತೇನೆ ಅನ್ನುವಂಥ ಒಂದು ಉತ್ಸಾಹವನ್ನು ನೋಡಿ ಅವನಿಗೆ ಆ ಯುದ್ಧದಲ್ಲಿ ಜಯವನ್ನು ಕೊಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮೆಲ್ಲರ ಜೀವಿತದಲ್ಲಿ ಅನೇಕ ಪರಿಸ್ಥಿತಿಗಳು ಬರ್ತವೆ. ಆ ಪರಿಸ್ಥಿತಿಗಳು ನೀವೇ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿರ್ತೀರ, ಯಾರಿಂದಲೂ ಇದನ್ನು ಬಗೆಹರಿಸಲಿಕ್ಕೆ ಆಗುವುದೇ ಇಲ್ಲ ಎಂಬುದಾಗಿ. ಆದರೆ ನಿನ್ನ ಒಳಗಡೆ ಇರುವಂಥ ಮನಸ್ಸು, ಆ ಮನಸ್ಸಿನಲ್ಲಿರುವಂಥ ಧ್ವನಿ, ಆ ಧ್ವನಿಗಿಂತಲೂ ಹೆಚ್ಚಿನವನೊಬ್ಬನಿದ್ದಾನೆ. ಆತನನ್ನು ಕೇಳಿಸಿಕೊ. ಆತ ನಿನಗೆ ಸರಿಯಾಗಿ ಮಾರ್ಗದರ್ಶನ ಕೊಡ್ತಾನೆ. ಅವನು ಹೇಳ್ತಾನೆ, ನಿನಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ ಎಂಬುದಾಗಿ. ಇಸಾಕನಿಗೆ ಅದೇ ಆತ್ಮನು ಹೇಳಿದ, ನಿನಗೆ ಅಸಾಧ್ಯವಾಗಿದೆ, ಆದರೆ ನನ್ನಲ್ಲಿ ಕೇಳಿಕೊ, ನಾನು ನಿನಗೆ ಅದನ್ನು ಸಾಧ್ಯವಾಗಿ ಮಾಡುವವನಾಗಿದ್ದೇನೆ. ಇಸಾಕನು ತನ್ನ ಪ್ರಾರ್ಥನೆಯಲ್ಲಿ ಜಯ ಹೊಂದಿದ. ತನ್ನ ಜೀವಿತದಲ್ಲಿ ತನ್ನ ಹೆಂಡತಿಗೆ ಬಂಜೆ ಅಂತೇಳಿ 20 ವರ್ಷ ಕರೆದಿರುವಂಥ ಆ ನಿಂದನೆಯನ್ನು ಪ್ರಾರ್ಥನೆಯ ಮೂಲಕ ಅಳಿಸಿ ಹಾಕ್ತಾನೆ. ಇನ್ನು ಮುಂದೆ ಅವಳನ್ನು ನೋಡುವಾಗ ಎಲ್ಲ ಜನ ಏನಂತ ಹೇಳ್ತಾ ಇದ್ದಾರೆ? ಧನ್ಯಳೆಂಬುದಾಗಿ ಹೇಳ್ತಾ ಇದ್ದಾರೆ. ಅದು ಹೇಗೆ ಸಾಧ್ಯ? ಅದು ಇಸಾಕನ ಹಾಗೆ ಮುಂದೆ ಹೋಗುವಾಗ ಸಾಧ್ಯವಾಗ್ತದೆ. ಈ 2 ಮಕ್ಕಳ ಹಾಗೆ ನಾನು ಮುಂದೆ ಹೋಗ್ತೇನೆ, ನೀನು ಮುಂದೆ ಹೋಗ್ತಾನೆ ಅನ್ನುವಾಗ ಅದು ಸಾಧ್ಯವಾಗ್ತದೆ. ಅದೇ ರೀತಿ ಈ ಒಂದು ದಾವೀದನ ಹಾಗೆ ನಾನು ಇದನ್ನು ಮಾಡಲಿಕ್ಕೆ ಸಾಧ್ಯ, ಯಾಕಂದರೆ ದೇವರು ನನ್ನೊಟ್ಟಿಗೆ ಇದ್ದಾನೆ ಎಂಬುದಾಗಿ ಹೇಳ್ತಾನೆ. ಯಾಕಂದರೆ ಅದೇ ದಾವೀದನ ಜೊತೆ ಇದ್ದಂಥ ಜನರು ಕೂಡ ಒಂದು ಕೀರ್ತನೆಯಲ್ಲಿ ಏನು ಹೇಳ್ತಾರೆ ಗೊತ್ತಾ? ಅವರಾದರೂ ಕುದುರೆಗಳಲ್ಲಿ ವಿಶ್ವಾಸವಿರ್ತಾರೆ. ಅಂದರೆ ಯಾರು? ಜನರು, ನಮ್ಮ ವಿರೋಧಿಗಳು. ಅವರು ರಥಗಳಲ್ಲಿ ವಿಶ್ವಾಸವಿರ್ತಾರೆ, ಆಯುಧಗಳಲ್ಲಿ ವಿಶ್ವಾಸವಿರ್ತಾರೆ, ಕೆಲವರು ಹಣದಲ್ಲಿ ವಿಶ್ವಾಸವಿರ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ನಂಬಿಕೆ ಇಡುತ್ತೇವೆ. ಆದ ಕಾರಣ ಅವ್ರು ಯುದ್ಧಕ್ಕೆ ಬಂದರು, ಅವರು ಬಿದ್ದು ಹೋದರು, ನಾವಾದರೂ ಯೆಹೋವನ ನಾಮದಲ್ಲಿ ಎದ್ದು ನಿಂತಿದ್ದೇವೆ. ಹಲ್ಲೆಲೂಯಾ, ಆಮೆನ್. ಸೊ ಇದು ದಾವೀದನಲ್ಲಿ ಮತ್ತು ಅಲ್ಲಿರುವಂಥ ಯಾಕೋಬ, ಏಸಾವನಲ್ಲಿ ಮತ್ತು ಇಸಾಕನಲ್ಲಿ ನಿರಂತರವಾದಂಥ ಪ್ರಾರ್ಥನೆಯ ಮೂಲಕ ಆಗಿರುವುದನ್ನು ನಾವು ನೋಡ್ತೇವೆ. ಈಗ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ 12ನೇ ವಚನವನ್ನು ತೆಗೆಯೋಣ.
ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗುತ್ತದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. ಎಲ್ಲರೂ ಅಲ್ಲಿದ್ದೀರಾ? ನೋಡ್ರಿ, ಅಲ್ಲಿ ವಾಕ್ಯ ಏನು ಹೇಳ್ತದೆ? ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. ನಿಮಗೆ ಇಲ್ಲಿವರೆಗೂ ಹೇಳಿರುವಂಥ ಈ 2 ವಾಕ್ಯಗಳು, ನಾನು ಅವುಗಳನ್ನು ಹೇಳದೆ ನಿಮಗೆ ಈ ವಾಕ್ಯವನ್ನು ಹೇಳಿದರೆ ನಿಮಗೆ ನಿಜವಾಗ್ಲೂ ನಾನು ಅಂದ್ಕೊಳ್ತೇನೆ ಈ ವಾಕ್ಯ ನಿಮಗೆ ಅರ್ಥ ಆಗ್ತಾ ಇರಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈಗ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ? ಪರಲೋಕ ರಾಜ್ಯ ಇಂದಿನಿಂದ, ಅಂದರೆ ಯೇಸು ಸ್ವಾಮಿ ಎಲ್ಲಿದ್ದಾನಲ್ಲ ಆ ದಿನದಿಂದ ಏನಂತ ಹೇಳ್ತಾ ಇದ್ದಾನೆ? ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ, ಅಂದರೆ ಇಲ್ಲಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿದೆ. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಇದೇನಪ್ಪ ಈ ರೀತಿ ಅಂದರೆ? ಈಗ ವೆಂಕಟೇಶ್ ಬಾ, ವೆಂಕಟೇಶ್ ಬಾ, ಓಂಕಾರ್ ರೋಹನ್ ಬಾ. ಸೊ ಈ ವಾಕ್ಯ ಏನು ಹೇಳ್ತಾ ಇದೆ? ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿದೆ. ಪರಲೋಕ ಇಲ್ಲಿ ಭಾಳ ದೊಡ್ಡದಾಗಿದೆ. ಎಷ್ಟಿದೆ ರೀ? ನೀವೆಲ್ಲ ಹಿಡಿಸ್ತಿರತ್ತ, ಚಿಂತೆ ಮಾಡಲಿಕ್ಕೆ ಹೋಗ್ಬೇಡ್ರಿ. ಆದರೆ ನೀವು ಕೂಡ ಬಲಾತ್ಕಾರಿಗಳಾಗ್ರಿ. ಆಮೇನ್, ಆಮೇನ್, ಹಲ್ಲೆಲೂಯಾ. ಈಗ ಈ ವೆಂಕಟೇಶ್ ನಾನು ಪರಲೋಕ ರಾಜ್ಯಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ಅದ್ರ ಹಿಂದೆ ಇನ್ನೊಬ್ಬ ಬೆನ್ನು ಹತ್ತಿರ್ತಾನೆ, ನಾನು ಹೋಗಬೇಕೆಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವ್ರೇನು ಮಾಡ್ತಿರ್ತಾರೆ? ನೂಗ್ತಿರ್ತಾರೆ, ನಾನು ಮೊದಲು ಹೋಗ್ತೇನೆ. ಇಬ್ಬರು ಒಂದು ಸ್ವಲ್ಪ ಆ ರೀತಿ ಆ್ಯಕ್ಷನ್ ಮಾಡಿರಿ, ನಾನು ಹೋಗ್ಬೇಕು ನೀನು ಹೋಗ್ಬೇಕಂತೇಳಿ. ರೋಗನ್ ನೀನು ಬಾ, ನೀನು ಹೋಗ್ಬೇಡ ನಾನು ಹೋಗ್ತೇನೆ ಎಂಬುದಾಗಿ. ಸೊ ಇದೇನು ತೋರಿಸ್ತಾ ಇದೆ ಅಂತಂದರೆ, ಬಲಾತ್ಕಾರದಿಂದ ಒಳಗಡೆ ನುಗ್ಗುವುದು. ನಾನು ಹೋಗ್ತೇನೆ, ನಾನು ಹೋಗ್ತೇನೆ. ಎಲ್ಲಿ? ಯಾವ ದಿನದಿಂದ? ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ, ಅಂದರೆ ಮುಕ್ತಾಯ ಇನ್ನೂ ಆಗಿಲ್ಲ, ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿದೆ. ಅಲ್ಲಿ ಹೋಗುವವರು ಯಾರಂತೆ? ಯಪ್ಪ ತಂಡೆ ಎತ್ತತೈತಿ, ನಾ ಮನ್ಯಾಗ ಕೂತ್ಕೋತೇನೆ, ಸಭೆಗೆ ಹೋಗೋದಿಲ್ಲ ಅನ್ನುವರು ಹೋಗ್ಲಿಕ್ಕಾಗೋದಿಲ್ಲ. ಓಕೆ, ದಯಮಾಡಿ ಕೂತ್ಕೊಳ್ರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಜ್ವರ ಬಂದಿದ್ದಾವೆ, ನನಗೆ ಹೆಂಗೆ ಪ್ರಾರ್ಥನೆ ಮಾಡಲಿಕ್ಕಾಗ್ತದೆ ಅನ್ನುವರು ಪರಲೋಕ ರಾಜ್ಯಕ್ಕೆ ಸೇರಲಿಕ್ಕೆ ಆಗುವುದಿಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿದೆ. ಆ ಮಕ್ಕಳು ಹೊಟ್ಟೆಯಲ್ಲಿದ್ದಾಗೆ ಹೋರಾಡ್ತಾ ಇದ್ದಾವೆ, ನಾನು ಹೋಗ್ತೇನೆ ನಾನು ಹೋಗ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹೊರಗಡೆ ಬರುವಾಗಲೂ ಕಾಲನ್ನು ಹಿಡಿತಾ ಇದ್ದ, ನಾನು ಹೋಗ್ತೇನೆ ಎಂಬುದಾಗಿ. ಇಲ್ಲಿ ಈ ಒಂದು ದಾವೀದನನ್ನು ನೋಡ್ರಿ, ಆತನು ಗಂಡಾಂತರದಲ್ಲಿ ಕೈ ಹಾಕುವುದಾಗಿದ್ರೂ ಚಿಂತೆ ಇಲ್ಲ, ನಾನು ಯುದ್ಧಕ್ಕೆ ಹೋಗ್ತೇನೆ. ನೀನು ಪರಲೋಕ ರಾಜ್ಯಕ್ಕೆ ಸೇರಿಸಲ್ಪಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀಯಾ? ಈ ರೀತಿಯಾದಂಥ ವಿಚಾರಗಳಿಂದ ನೀನು ಹೋಗುವುದಾಗಿದ್ದರೆ ಪರಲೋಕ ರಾಜ್ಯಕ್ಕೆ ಸೇರ್ಲಿಕ್ಕೆ ಆಗುವುದೇ ಇಲ್ಲ. ನಿನ್ನ ಒಳಗಡೆ ಏನು ಬೇಕು? ಒಂದು ಬಲಾತ್ಕಾರ, ಒಂದು ಒತ್ತಡ, ಒಂದು ಒತ್ತಾಯ ಅನ್ನುವುದು ನಿನ್ನನ್ನು ಹಿಡಿಬೇಕು. ನಾನು ಹೋಗ್ತೇನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪರಲೋಕ ರಾಜ್ಯದಿಂದ ಕೂಗೇನು ಬರ್ತದೆ? ಆಯಿತು ಬರ್ತೀಯ ಬಾ. ಆದರೆ ಮುಂದೆ ವಾಕ್ಯ ಏನು ಹೇಳ್ತದೆ? 17ನೇ ವಚನ ಓದ್ರಿ. ಗೆಳೆಯರಿಗೆ ಮೇನ್ ಒಂದು ವಿಷಯನ ಬಿಟ್ಟು ನೋಡ್ರಿ, ನಿಮಗೋಸ್ಕರ ತಮ್ಮ ಗೆಳೆಯರಿಗೆ ಆ ಪೇಟೆಗಳಲ್ಲಿ ಕೂತ್ಕೊಂಡು, ಪೇಟೆಗಳಲ್ಲಿ ಕೂತುಕೊಂಡು ಒಂದು ನಿಮಿಷ ರೀ, 16ನೇ ವಚನದಿಂದ ಓದ್ಬಿಡ್ರಿ. ಆದರೆ ಈ ಸಂತತಿಯನ್ನು ಯಾರಿಗೆ ಹೋಲಿಸಲಿ? ಪೇಟೆಗಳಲ್ಲಿ ಕೂತುಕೊಂಡು ತಮ್ಮ ಗೆಳೆಯರಿಗೆ
ನಿಮಗೋಸ್ಕರ ಊದಿದೆವು, ನೀವು ಕುಣಿಯಲಿಲ್ಲ, ಗೋಳಾಡಿದೆವು, ನೀವು ಎದೆ ಬಡಕೊಳ್ಳಲಿಲ್ಲ ಎಂದು ಕೂಗಿ ಹೇಳುವಂಥ ಹುಡುಗರನ್ನು ಹೋಲುತ್ತದೆ. ಹಾಲೆಲೂಯ್ಯ. ಬರ್ರಪ್ಪ ಬುಧವಾರ ಪ್ರಾರ್ಥನೆ ಮಾಡೋಣ ಅಂತಂದರೆ ನೀವು ಡ್ಯಾನ್ಸ್ ಮಾಡಿದ್ರ? ಹಾಲೆಲೂಯ್ಯ, ಪ್ರೈಸ್ ದ ಲಾರ್ಡ್. ಬಂದ್ರಪ್ಪ ಇವ್ರಿಗೋಸ್ಕರ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡೋಣ ಅಂತಂದರೆ ನೀವು ಎದೆ ಬಡ್ಕೊಂಡ್ರ? ಈ ಸಂತತಿಯನ್ನು ಯಾರಿಗೆ ಹೋಲಿಸ್ಲಿ? ಯೇಸ್ವಾಮಿ ಹೇಳ್ತಾ ಇದ್ದಾನೆ, ಈ ಸಂತತಿಯನ್ನು ಯಾರಿಗೆ ಹೋಲಿಸ್ಲಿ? ನೀವು ಬೇಕಾದಂಥ ಹಾಡುಗಳನ್ನ ಹಾಡ್ರಿ ಪಾಸ್ಟ್ರೆ, ನಾವಂತ್ರಿ ಆ ಕುರ್ಚಿ ಮೇಲೆ ಕುಂತಂಗ ಇರ್ತೇವೆ. ಹಾಲೆಲೂಯ್ಯ. ಪಾಸ್ಟ್ರೆ ನೀವು ಇಂಗ್ಲೀಷ್ ಹಾಡು ಹಾಡಿದ್ರು ನಾವು ಒಂದು ಹಾಡನ್ನು ಕಲ್ತ್ಕೊಳ್ಳೋದಿಲ್ಲ, ನಾವು ಚೇಂಜೇ ಆಗೋದಿಲ್ಲ. ಆಮೆನ್. ಹಾಲೆಲೂಯ್ಯ, ಪ್ರೈಸ್ ದ ಲಾರ್ಡ್. ಇಲ್ಲಿ ವಾಕ್ಯ ಏನು ಹೇಳ್ತಾ ಇದೆ? ಯೋಹಾನನ ಕಾಲ ಅಂದರೆ ಯೇಸ್ವಾಮಿ ಯಾವಾಗಿದ್ದಲ್ಲ ಅವನಿಗಿಂತ ಬರೀ 6 ತಿಂಗಳು ಮುಂಚೆ ಬಂದಿದ್ದಾನೆ. ಅದಕ್ಕೋಸ್ಕರ ಯೋಹಾನನಿಂದ ಇಲ್ಲಿವರೆಗೆ ಅಂದರೆ ಅದ್ರ ಹಿಂದೆ ಏನಿದ್ದವು? ದಿನಗಳಿದ್ದವು, ಜನ ಇದ್ದರು. ಆಗ ಪರಲೋಕ ರಾಜ್ಯದ ಕುರಿತು ಒಂದೊಂದಾಗಿ ಒಬ್ಬೊಬ್ಬರು ಮಾತನಾಡ್ತಾ ಇದ್ರು. ಇಲ್ಲಿ ವಾಕ್ಯ ಹೇಳ್ತದೆ 11ನೇ ಅಧ್ಯಾಯದಲ್ಲಿ, ಧರ್ಮಶಾಸ್ತ್ರವು ಪ್ರವಾದಿಸುವುದು 11ನೇ ಅಧ್ಯಾಯ 13ನೇ ವಚನದಲ್ಲಿ, ಧರ್ಮಶಾಸ್ತ್ರವು ಪ್ರವಾದಿಸುವುದು ಯೋಹಾನನ ತನಕ ಇತ್ತು. ಅಂದರೆ ಈ ಪುಸ್ತಕದಲ್ಲಿ ಜನ ಹೇಳ್ತಾ ಇದ್ರು. ಯಾರು ಹೇಳ್ತಾ ಇದ್ರು? ಒಬ್ಬ ಬಿಳಾಮ ಅನ್ನುವಂಥವ್ನು ಹೇಳ್ತಾನೆ, ಒಬ್ಬ ನಕ್ಷತ್ರದಂತೆ ಇರುವವನೊಬ್ಬನನ್ನು ನಾನು ನೋಡ್ತಾ ಇದ್ದೇನೆ, ಅವನು ಮುಂದೆ ಬರಲಿಕ್ಕಿದ್ದಾನೆ ಎಂಬುದಾಗಿ. ಇನ್ನು ಒಬ್ಬ ಸೇವಕ ಹೇಳ್ತಾ ಇದ್ದಾನೆ, ಆತನು ಕತ್ತೆ ಮರಿಯ ಮೇಲೆ ಬರಲಿಕ್ಕಿದ್ದಾನೆ. ಆಗ ಜನ ಕಾಯ್ತಾ ಇದ್ರು, ಕತ್ತೆ ಮರಿ ಮೇಲೆ ಯಾರು ಬರ್ತಾರಪ್ಪ ಎಂಬುದಾಗಿ. ಹಾಲೆಲೂಯ್ಯ. ಇನ್ನು ಕೆಲವರು ಹೇಳ್ತಾ ಇದ್ರು, ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗ್ತಾನೆ. ಮನುಷ್ಯ ಕುಮಾರನು ಯಾರಪ್ಪ ಅಂತೇಳಿ ಜನ ಕಾಯಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಲೆಲೂಯ್ಯ, ಪ್ರೈಸ್ ದ ಲಾರ್ಡ್. ಧರ್ಮಶಾಸ್ತ್ರವು ಪ್ರವಾದಿಸುವುದು ಯೋಹಾನನ ತನಕ ಅಷ್ಟೇ. ಇವರೆಲ್ಲ ಏನು ಪ್ರವಾದನೆ ಮಾಡಿದರು? ಈಗ ಎಂಥ ಕಾಲ ಬಂದಿದೆ, ನಿನಗೆ ಗಾಡಿ ಸಿಗ್ತದೆ, ಕಾರ್ ಸಿಗ್ತದೆ. ಹಾಲೆಲೂಯ್ಯ. ಆದರೆ ಈ ಭಕ್ತರೆಲ್ಲ ಏನು ಪ್ರವಾದನೆ ಮಾಡಿದರು? ಒಬ್ಬಾತನನ್ನು ನೋಡ್ತಾ ಇದ್ದೇನೆ, ಅವನು ನಕ್ಷತ್ರ ಪ್ರಾಯನೊಬ್ಬನಿದ್ದಾನೆ, ಆತನ ಅತಿ ಸುಂದರನು, ಆತನು ಸದ್ಧರ್ಮಿಯು ಎಂಬುದಾಗಿ ಮಲಾಕಿ ಹೇಳ್ತಾನೆ. ಹಾಲೆಲೂಯ್ಯ. ಎಲ್ಲ ಪ್ರವಾದಿಗಳು ಪ್ರವಾದನೆ ಮಾಡಿದ್ದು ಒಬ್ಬನನ್ನ ಕುರಿತು. ಅದು ಯಾರು? ಯಾರು? ಯೇಸುವಿನ ಕುರಿತು. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ನೀವು ಹಳೆ ಒಡಂಬಡಿಕೆಯಲ್ಲಿ ಯಾವ ಪುಸ್ತಕ ಓದ್ರಿ, ಅದರ ಒಳಗಡೆ ಒಬ್ಬ ವ್ಯಕ್ತಿ ಹಿಡನಾಗಿದ್ದಾನೆ. ಅವನು ಯಾರು ಗೊತ್ತಾ? ಯೇಸು ಕ್ರಿಸ್ತನಾಗಿದ್ದಾನೆ. ಆಮೆನ್, ಆಮೆನ್, ಹಾಲೆಲೂಯ್ಯ, ಪ್ರೈಸ್ ದ ಲಾರ್ಡ್. ಆದರೆ ಈಗ ಏನಾಗಿದೆ ಅಂತಂದರೆ, ಯೇಸು ಸ್ವಾಮಿ ಕಾಲದಿಂದ ಪರಲೋಕ ರಾಜ್ಯದ ವಿಷಯದಲ್ಲಿ ಒಬ್ಬನು ಬರಲಿಕ್ಕಿದ್ದಾನೆ ಅಂತೇಳಿ ಹೇಳ್ತಾ ಇಲ್ಲ. ಆತನು ಬಂದಿದ್ದಾನೆ, ಅವನ ಹೆಸರು ಯೇಸು ಕ್ರಿಸ್ತನು. ಆತನ ಮೇಲೆ ನಂಬಿಕೆ ಇಡುವವರಿಗೆ ಬಿಡುಗಡೆ ಇದೆ, ಶಾಪದಿಂದ ಬಿಡುಗಡೆ ಇದೆ, ರೋಗದಿಂದ ಬಿಡುಗಡೆ ಇದೆ. ಅಂಥವರು ಕರ್ತನ ಮಹಿಮೆಗೋಸ್ಕರ ಅವರು ಎದ್ದೇಳ್ತಾರೆ. ಅವರು ಪರಲೋಕ ರಾಜ್ಯಕ್ಕೆ ಬಲಾತ್ಕಾರದಿಂದ ಹೋಗಲಿಕ್ಕೆ ಮನಸ್ಸು ಮಾಡ್ತಾರೆ. ಅವರು ಬಲಾತ್ಕಾರಿಗಳಾಗಿ ಗಿಟಾರನ್ನು ಕಲ್ತ್ಕೊಳ್ತಾರೆ, ಅವರು ಬಲಾತ್ಕಾರಿಗಳಾಗಿ ಆರಾಧನೆ ಮಾಡುವುದನ್ನು ಕಲ್ತ್ಕೊಳ್ತಾರೆ, ಅವರು ಬಲಾತ್ಕಾರಿಗಳಾಗಿ ದೇವರ ಮಹಿಮೆಗೋಸ್ಕರ ಆ ಪರಲೋಕದಿಂದ ಯಾವ ಧ್ವನಿ ಬರ್ತದೋ ಅದಕ್ಕೆ ನಾನು ಸ್ಪಂದಿಸ್ತೇನೆ, ನೀನು ವಿಜ್ಞಾಪನೆ ವೀರನಾಗಂತಂದರೆ ನಾನು ಆಗ್ತೇನೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ನೀನು ದೇವರೇ ನನಗೆ ಹೇಳಿದರೆ ನಾನು ರಾತ್ರಿ ಸಮಯದಲ್ಲಿ ಎದ್ದು ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಅಂಥೇಳಿ ಬಲಾತ್ಕಾರಿಗಳಾಗಿ ದೇವರ ರಾಜ್ಯಕ್ಕೆ ಹೋಗಲಿಕ್ಕೆ ಸಿದ್ಧರಾಗ್ತಾರೆ. ಈ ವಾಕ್ಯ ಅದನ್ನೇ ಹೇಳ್ತಾ ಇದೆ. ಈಗ ನಮಗೆ ಏನು ಪ್ರಸಂಗ ಮಾಡಲಾಗ್ತಾ ಇದೆ? ಆ ಯೇಸು ಕ್ರಿಸ್ತನ್ ಬಂದಿದ್ದಾನೆ. ಈಗ ನೀನು ಆತನ ಬಳಿ ಬಂದಿದ್ದೀಯಾ? ಈಗ ನಿನ್ನ ಮನೆಯವರು ಆತನ ಬಳಿ ಹೋಗುವುದು ಅವಶ್ಯಕತೆ ಉಳ್ಳದ್ದಾಗಿದೆ. ಅದನ್ನು ನೀನು ಹೇಗೆ ಮಾಡ್ತೀಯಾ? ಬಲಾತ್ಕಾರಿಯಾಗಿ. ಆಮೆನ್, ಹಾಲೆಲೂಯ್ಯ. ಇಂಗ್ಲೀಷ್ನಲ್ಲಿ ವೈಲೆನ್ಸ್ ಅಂತನ್ನುವಂಥ ಪದ ಬಂದಿದೆ. ವೈಲೆನ್ಸ್ ಅಂದರೆ ಅದಕ್ಕಿಂತಲೂ ಇನ್ನೂ ಹೆಚ್ಚು ಫೋರ್ಸ್ ಆಗಿರುವುದು. ಇನ್ನೊಂದು ಪದ ಬಂದಿದೆ, ಅದಕ್ಕೆ ಶಕ್ತಿ ಎಂಬುದಾಗಿ ಹೆಸರು. ನನ್ನ ಎಲ್ಲ ಶಕ್ತಿಯಿಂದ
ನಾನು ದೇವರ ರಾಜ್ಯಕ್ಕೆ ಹೋಗಲಿಕ್ಕೆ ಸಿದ್ಧನಾಗಿದ್ದೇನೆ, ದೇವರ ರಾಜ್ಯದಲ್ಲಿ ಸೇರಿಸಲಿಕ್ಕೆ ಸಿದ್ಧನಾಗಿದ್ದೇನೆ ಎಂಬುದಾಗಿ ಹೇಳುವುದೇ ಈ ವಾಕ್ಯದಲ್ಲಿ ಇರುವಂಥ ಸಂದೇಶ. ಆಮೇಲೆ ಎಷ್ಟು ನನಗೆ ಅರ್ಥ ಆಗ್ತಾ ಇದೆ. ನಾನು ನಂಬ್ತೇನೆ ಇನ್ನೂ ಇದಕ್ಕಿಂತಲೂ ಹೆಚ್ಚು ಸುಂದರವಾಗಿ ಬಿಡಿಸಿ ಹೇಳಲಿಕ್ಕೆ ಯಾರಿಗೆ ಆಗ್ತದೋ ಇಲ್ಲೋ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೇನ್, ಆಮೇನ್. ಈ ರೀತಿ ಅಂದ್ಕೊಳ್ರಿ, ಯೂಟ್ಯೂಬ್ನಲ್ಲಿ ನಾವು ಯಾವುದೋ ಒಬ್ಬರು ಸೇವಕರು ಹಾಡನ್ನು ಹಾಡಿರ್ತಾರೆ, ಆದರೆ ಅದು ಇನ್ನೂ ಬೆಳಕಿಗೆ ಬಂದಿರುವುದಿಲ್ಲ. ಆಗ ಎಲ್ಲರೂ ಕೇಳ್ತೀರಿ, ಪಾಸ್ಟರ್ ಯಾವಾಗ ರಿಲೀಸ್ ಮಾಡ್ತೀರಿ ಹಾಡನ್ನು? ಬ್ರದರ್ ಆ ಹಾಡನ್ನು ಯಾವಾಗ ರಿಲೀಸ್ ಮಾಡ್ತೀರಿ? ಹಾಂ, ನಿಮಗೆಲ್ಲರಿಗೂ ನಾನು ಅಡ್ವರ್ಟೈಸ್ಮೆಂಟ್ ಕಳಿಸ್ತೇನೆ ಎಂಬುದಾಗಿ ಹೇಳ್ತಾರೆ. ಅದು ಯೂಟ್ಯೂಬ್ದಲ್ಲಿ ಬರ್ತದೆ, ಇಂತಿಂಥ ತಾರೀಕಿನಲ್ಲಿ ನಾವೆಲ್ಲರೂ ನೋಟಿಫೈ ಮೀ ಅಂತ ಟಕ್ 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 ಎಲ್ಲರೂ ಓದುತ್ತೀರ. ಹಲ್ಲೆಲೂಯಾ. ಆಗ ಆ ಹಾಡು ಬರುವವರೆಗೂ ಕಾಯ್ದು ಅಲ್ಲೇ ಮುಗಿ ಬೀಳ್ತಿರ್ತೀರಿ ಎಲ್ಲರೂ. ಆ ಹಾಡು ಬಂದ ಕೂಡಲೇ ಎಲ್ಲರೂ ಆ ಹಾಡನ್ನು ಕೇಳ್ತಿರಲ್ಲ. ಆಮೇನ್, ಹಲ್ಲೆಲೂಯಾ. ಮೊದಲಿನ ದಿನಗಳಲ್ಲಿ ನೋಡಬೇಕಿತ್ತು, ನಾವು ಚಿಕ್ಕವರಾಗಿದ್ದಾಗ ಫಿಲ್ಮ್ಗೆ ಹೋಗ್ತಿದ್ವಿ, ಅದೇ ಹೇಳಬಾರ್ದು, ಆದರೆ ಫಿಲ್ಮ್ ಬರೋದು 2 ತಿಂಗಳು ಮುಂಚೆನೇ ಹೇಳಿದರೆ ಎಲ್ಲರೂ ಅದನ್ನು ಮಾತಾಡ್ತಾಯಿದ್ರು. ಅದು ಬಂದ ಮೇಲೆ ಹೇಳ್ತಾನೆ ಆ ಥಿಯೇಟರ್ ಕಡೆ, ಒಬ್ಬನು ನಾನು ಮೊದಲು ಟಿಕೆಟ್ ತೆಗಿತೇನೆ, ಒಬ್ಬನ ಮ್ಯಾಗ ಹಾರ್ತಾ ಇದ್ದಾನೆ, ಒಬ್ಬನ ಜಿಗಿತಾ ಇದ್ದಾನೆ. ಒಂದು ಯಾಕೆ ಹೇಳಿ, ಫಿಲ್ಮ್ ರಿಲೀಸ್ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗುವಂಥ ವ್ಯಕ್ತಿ ಹಿಡನಾಗಿಲ್ಲ, ಆತನು ಪ್ರತ್ಯಕ್ಷನಾಗಿದ್ದಾನೆ. ಆಮೇನ್, ಆಮೇನ್. ಅವನು ಪ್ರತ್ಯಕ್ಷನಾಗಿದ್ದಾನಂತಂದರೆ ಅವನ ಬಳಿ ಹೆಂಗೆ ಹೋಗ್ತಾ ಇದ್ದೇವೆ? ಇಲ್ರಿ ಪಾಸ್ಟರ್, ಮಳೆ ಎಷ್ಟು ಬರತೈತೆ ಗೊತ್ತೈತ್ರಿ ಪಾಸ್ಟರ್? ಹಲ್ಲೆಲೂಯಾ. ಪಾಸ್ಟರ್, ನಮ್ಮ ಸಮಸ್ಯೆ ಏನಿದೆ ನಿಮಗೆ ಗೊತ್ತಾ ಪಾಸ್ಟರ್? ಆಮೇನ್. ಅದೇ ಸ್ವಾಮಿ ಹೇಳಿದ್ದಾನೆ, ಬಲಾತ್ಕಾರಿಗಳೇ ಪರಲೋಕ ರಾಜ್ಯಕ್ಕೆ ಸ್ವಾಧೀನ ಮಾಡ್ಕೊಳ್ತಾರಂತೆ. ಓ, ನೀವು ಉಪವಾಸ ಪ್ರಾರ್ಥನೆ ಮಾಡಿದ್ರೆ ಬೆಸ್ಟ್, ನಾನು ಕೂಡ ಉಪವಾಸ ತೆಗೆದುಕೊಳ್ತೇನೆ. ಬ್ರದರ್, ನೀವು ಅವ್ರಿಗೋಸ್ಕರ ಕಣ್ಣೀರಿಡ್ತಾ ಇದ್ದೀರಾ, ನಾನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತೇನೆ. ಬ್ರದರ್, ನೀವು ನಿಮ್ಮ ಮನೇಲಿ ಇಷ್ಟು ಬ್ಯುಸಿ ಇದ್ದಾಗಿಯೂ ಈ ಸ್ಥಳವನ್ನು ಬಿಟ್ಟು ಇನ್ನೊಂದು ಕಡೆ ಹೋಗಿ ಪ್ರಾರ್ಥನೆ ಮಾಡಿ ಬರ್ತಾಯಿದ್ದೀರಾ, ನಾನು ಮಾಡಿ ಬರ್ತೇನೆ. ಅದು ಪರಲೋಕ ರಾಜ್ಯಕ್ಕಾಗಿ ಬಲಾತ್ಕಾರಿಗಳಾಗುವುದು. ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ಇಲ್ಲಿವರೆಗೂ ಆತನು ಬರ್ತಾನೆ ಅಂತ ಹೇಳ್ತಾ ಇದ್ರು, ಆದರೆ ಈಗ ಬಂದಿದ್ದಾನೆ. ಈಗ ಆತನನ್ನು ನೋಡುವುದಕ್ಕಾಗಿ ನಮ್ಮಲ್ಲಿ ಎಷ್ಟು ಹಂಬಲ ಇದೆ. ಪ್ರಾರ್ಥನೆ ಮಾಡ್ತಾ ಇದ್ದೀವಾ? ಆತನನ್ನು ಇನ್ನೂ ತಿಳ್ಕೊಳ್ಬೇಕೆಂಬುದಾಗಿ ಅಂದ್ಕೊಳ್ತಾ ಇದ್ದೀವಾ? ನಾನಿವತ್ತು ಯಾಕೆ ನನ್ನ ಸಭೆಯಲ್ಲಿ ಉಜ್ಜೀವನವನ್ನು ನೋಡಲಿಲ್ಲ ಅನ್ನುವಂಥ ನೋವು ನಮಗಿದೆಯಾ? ನಾನೀ ದಿನ ಯಾಕೆ ದೇವರನ್ನು ಅನುಭವಿಸಲಿಲ್ಲ ಅನ್ನುವಂಥ ದಾಹ ನಮಗಿದೆಯಾ? ಯಾಕಂದರೆ ವಾಕ್ಯ ಹೇಳ್ತದೆ, ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ. ಬಲಾತ್ಕಾರಿಗಳು ಮಾತ್ರ ಅಲ್ಲಿ ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಸ್ವಾಮಿ 40 ದಿನ ಉಪವಾಸ ತೆಗೆದುಕೊಂಡು ಪ್ರಾರ್ಥನೆ ಮಾಡಿದರು. ಏನಂತೇಳಿ, ದೇವರೇ ನನಗೊಂದು ಬಂಗ್ಲೆ ಬೇಕಾಗಿದೆ, ಅದಕ್ಕೋಸ್ಕರ ಉಪವಾಸ ಮಾಡ್ತಾಯಿದ್ದೀನಂತಲ್ಲ. ಆಮೇನ್. ನಾನು ದೇವರಿಗೋಸ್ಕರ ಬೆಂಕಿಯ ಹಾಗೆ ಉರಿಬೇಕೆಂಬುದಾಗಿ. ಎಲಿಯ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಯಾವುದಕ್ಕೋಸ್ಕರ? ದೇವರೇ ನನಗೆ ನೀರಿಲ್ಲಪ್ಪ, ನೀರು ಕೊಡಂತೇಳಿ ಅಲ್ಲ. ಇಸ್ರಾಯೇಲ್ ದೇಶದ ಎಲ್ಲ ಜನ ದೇವರು ಯೆಹೋವನೇ ಎಂಬುದಾಗಿ ತಿಳಿದುಕೊಳ್ಳಬೇಕು, ಅದಕ್ಕೋಸ್ಕರ ನನ್ನನ್ನು ಅಭಿಷೇಕಿಸು ಎಂಬುದಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ವಾಕ್ಯ ನಿಮ್ಮೆಲ್ಲರ ಒಳಗಡೆ ಹೋಗ್ತಾ ಇದೆ ಎಂಬುದಾಗಿ ಅಂದ್ಕೊಳ್ತೇನೆ. ನೋಡೋಣ, ಮುಂದಿನ ವಾರ ಯೇಸುವನ್ನು ನೋಡಲಿಕ್ಕೆ ಎಷ್ಟು ಮುಗಿ ಬೀಳ್ತೇವೆ ನಾವು ಎಲ್ಲರೂ. ಪ್ರತಿದಿನ ಎಷ್ಟು, ದೇವರೇ ನಾನು ನಿನ್ನನ್ನು ಈ ವಾರ ನೋಡಬೇಕು ಅಂತೇಳಿ ಎಷ್ಟು ಪ್ರಾರ್ಥನೆಯಲ್ಲಿ ಮುಗಿ ಬೀಳ್ತಾರೆ ಎಂಬುದಾಗಿ ನೋಡ್ತೇನೆ. ಆಮೇನ್, ಹಲ್ಲೆಲೂಯಾ. ಒಬ್ಬೊಬ್ಬರು ಇನ್ನೂ ಯೂಟ್ಯೂಬ್ದಲ್ಲ, ಅದು ಟಿ ವಿಯಲ್ಲಿ ಒಂದು ಹೊಸ ಆ್ಯಪಲ್ ಫೋನ್ ರಿಲೀಸ್ ಆಗಲಿಕ್ಕಿದೆ ಅಂತಂದರೆ ಮುಗೀತು ಅಪ್ಪ, ಅದನ್ನು ಎಲ್ಲ ಕಡೆ ಪ್ರಸಾರ ಮಾಡ್ತಾರೆ. ಹೊಸ ಮೊಬೈಲ್ ಲಾಂಚ್ ಆಗೋದೈತೆ ಅಂತ ಹೇಳಿ. ಹಲ್ಲೆಲೂಯಾ,
ಅವೆಲ್ಲಕ್ಕಿಂತಲೂ ಹೊಸದಾಗಿರುವಂಥ ಯೇಸು ಕ್ರಿಸ್ತನ ಸಭೆಯಲ್ಲಿದ್ದಾನೆ. ನೀನು ಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಆತ ನಿನ್ನ ಮಧ್ಯದಲ್ಲಿದ್ದಾನೆ. ನೀನು ಬಲಾತ್ಕಾರದಿಂದ ಇನ್ನೂ ಪ್ರಾರ್ಥನೆ, ಇನ್ನೂ ಅರ್ಧ ಗಂಟೆ, ಇನ್ನೂ 1 ಗಂಟೆ, ಈಗ ನನಗೆ ಸಮಯ ಇದೆ, ಏನು ಮಾಡಲಿ, ಆ ಕಡೆ ಹೋಗಿ ಟೈಮ್ ವೇಸ್ಟ್ ಮಾಡಲಿ, ಇನ್ನೂ ದೇವರನ್ನು ಪ್ರಾರ್ಥನೆ ಮಾಡ್ತೇನೆ, ಇನ್ನೂ ದೇವರನ್ನು ಹುಡುಕ್ತೇನೆ. ಬೈಬಲ್ ಹೇಳ್ತದೆ, ಅಂಥವರನ್ನು ದೇವರು ಬಲವಾಗಿ ಉಪಯೋಗಿಸುವವನಾಗಿದ್ದಾನೆ. ನಾನು ನಂಬ್ತೇನೆ ಎಲ್ಲರಿಗೂ ಈ ವಾಕ್ಯದ ಅರ್ಥ ಆಗಿದೆ ಎಂಬುದಾಗಿ. ಮತ್ತು ಅಲ್ಲಿ ಏನು ಹೇಳ್ತಾ ಇದ್ದಾನೆ, ಈ ಸಂತತಿ, ಯೇಸ್ವಾಮಿಯೇ ಹೇಳ್ತಾ ಇದ್ದಾನೆ, ಈ ಸಂತತಿಯನ್ನು ನಾನು ಯಾರಿಗೆ ಹೋಲಿಸ್ತೇನೆ, ಇವರಿಗೆ ಕೊಳಲು ಊದಿದ್ರು ಇವರು ಡ್ಯಾನ್ಸ್ ಮಾಡೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಮತ್ತು ಅವ್ರು ಏನಂತಾರಂತೆ, ಅವ್ನು ಹುಚ್ಚಿಡ್ಕೊಂಡೈತೆ ಅಂತೇಳಿ ಹೇಳ್ತಾರಂತೆ. ಹಲ್ಲೆಲೂಯಾ. ಬಂದ್ರಪ್ಪ ಗೋಳಾಡಿ ಪ್ರಾರ್ಥನೆ ಮಾಡೋಣಂತಂದರೆ ಅವ್ರು ಎದೆ ಬಡ್ಕೊಳ್ಳೋದಿಲ್ಲ ಅಂತೆ. ಮತ್ತು ಅವ್ರು ಹೇಳ್ತಾರಂತೆ, ಏನೋ ಆಗಿರ್ಬೇಕು ಅವನಿಗೆ, ಅದಕ್ಕೆ ಅಳ್ತಾ ಇದ್ದಾನೆ. ಆಮೇನ್, ಆಮೇನ್. ಯೇಸು ಹೇಳ್ದ, ಈ ಸಂತತಿಯನ್ನು ನಾನು ಯಾವುದಕ್ಕೆ ಹೋಲಿಸ್ಲಿ, ನಿನಗೋಸ್ಕರ ಕೊಳಲೂದಿದೆ, ನೀನು ಬಂದು ಕುಣಿಯಲಿಲ್ಲ. ನಿನಗೋಸ್ಕರ ನಾನು ಗೋಳಾಡಿದೆ, ಆದರೆ ನೀನು ಬಂದು ಎದೆ ಬರ್ಕೊಂಡು ನಿನ್ನ ಮನೆಗೋಸ್ಕರ, ನಿನ್ನ ಹೆಂಡತಿಗೋಸ್ಕರ, ನಿನ್ನ ಗಂಡನಿಗೋಸ್ಕರ, ನಿನ್ನ ಕುಟುಂಬಕ್ಕೋಸ್ಕರ, ನಿನ್ನ ತಂದೆ ತಾಯಿಗೋಸ್ಕರ, ನಿನ್ನ ಏರಿಯಾಗೋಸ್ಕರ, ನಿನ್ನ ಊರಿಗೋಸ್ಕರ ನೀನು ಪ್ರಾರ್ಥನೆ ಮಾಡಲಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ನಮಗೆ ಯಾವ ಧ್ವನಿ ಬರ್ತದೋ ಆ ಧ್ವನಿಗೆ ಸ್ಪಂದಿಸುವುದು ಭಾಳ ಪ್ರಾಮುಖ್ಯವಾಗಿದೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ಇಸ್ರಾಯೇಲ್ದಲ್ಲಿ ಯುದ್ಧದಲ್ಲಿ ಅಥವಾ ಬೇರೆ ಬೇರೆ ಕಾರ್ಯಗಳಲ್ಲಿ ತುತ್ತೂರಿಗಳನ್ನು ಬೇರೆ ಬೇರೆ ರೀತಿಯಾಗಿ ಊದ್ತಾ ಇದ್ದರು. ಅವ್ರಿಗೆ ಗೊತ್ತಾಗ್ತಾ ಇತ್ತು, ಈ ಶಬ್ದ ನಾವು ಸಭೆಯಲ್ಲಿ ಕೂಡಿ ಬರುವುದು ಎಂಬುದು. ಎಲ್ಲರೂ ಓಡಿ ಹೋಗ್ತಾ ಇದ್ರು. ಆಮೇನ್. ಇನ್ನೊಂದು ಧ್ವನಿ ಇರ್ತಿತ್ತು, ಅದನ್ನು ಊದಿದರೆ ಅವ್ರಿಗೆಲ್ಲ ಗೊತ್ತಾಗ್ತಿತ್ತು. ಎಲ್ಲರೂ ಗನ್ನುಗಳನ್ನು ಹಿಡ್ಕೊಂಡು ಸಿದ್ಧರಾಗ್ತಾಯಿದ್ರು ಯುದ್ಧಕ್ಕಾಗಿ. ಅವರು ಯಾವ ಧ್ವನಿಯನ್ನು ಕೊಡ್ತಾ ಇದ್ದಾರೋ ಅದಕ್ಕೆ ಸ್ಪಂದಿಸುವುದು. ನಾವು ಈ ಕಡೆ ಕಾಲದಲ್ಲಿ ನಾವು ಸಣ್ಣ ಸಣ್ಣ ಪ್ರಾರ್ಥನೆಗಳಲ್ಲಿರಬಾರ್ದು. ನಾವು ಬರೀ ಈ ದಿನ ನನಗೋಸ್ಕರ ಕೀರ್ತನೆಯಲ್ಲಿ ಒಂದು ವಾಕ್ಯ, ಅದರಲ್ಲಿ ಇರಲಿಕ್ಕೆ ಹೋಗಬೇಡ. ನೀನು ಕೋಳಿ ಊಟ ಮಾಡಿದ ಹಾಗೆ ಇದನ್ನು ಮಾಡ್ತಾ ಇದ್ದೀಯ. ಕೋಳಿ ಹೆಂಗೆ ಊಟ ಮಾಡ್ತದೆ ಗೊತ್ತೇ? ಯಾರಾದರೂ ನೋಡಿದಿರಿ? ಇಲ್ಲೊಂದು ಕಾಳು ತಿಂತೈತಿ, ಆಮೇಲೆ ಆ ಕಡೆ ಇಲ್ಲೊಂದು ಕಾಳು, ಆಮೇಲೆ ಇಲ್ಲೊಂದು ಕಾಳು. ಹಲ್ಲೆಲೂಯಾ. ಆದರೆ ಈ ವಾಕ್ಯ ನಿನ್ನ ದಿನನಿತ್ಯದ ಆಹಾರ. ನೀನು ಇದನ್ನು ಪ್ರತಿದಿನ ಓದಲೇಬೇಕು. ಆಗಲೇ ನೀನು ಬಲವಾಗಿ ನಿಂತ್ಕೊಳ್ತೀಯ, ಆಗಲೇ ನೀನು ಬಲಶಾಲಿ ಆಗ್ತೀಯ, ಆಗಲೇ ನೀನು ದಾವೀದನ ಹಾಗೆ ಆಗ್ತೀಯ, ಆಗಲೇ ನೀನು ಯಾಕೋಬ ಏಸಾವನ ಹಾಗೆ ಆಗ್ತೀಯ, ಆಗಲೇ ನೀನು ಇಸಾಕನ ಹಾಗೆ ಆಗ್ತೀಯ, ಆಗಲೇ ನೀನು ಅಬ್ರಹಾಮನ ಹಾಗೆ ಆಗ್ತೀಯ. ನನ್ನ ದೇವರು ಇಲ್ಲದೆ ಇರುವುದನ್ನು ಸ್ಥಾಪನೆ ಮಾಡ್ತಾನೆ. ಜನ ನಕ್ಕರೆ ಏನಾಯಿತು? ಒಂದು ದಿನ ಅವರು ನಗೆ ಬಂದಾಗ್ತದೆ, ಅವರ ಬಾಯಿ ಮುಚ್ಚಿ ಹೋಗ್ತದೆ. ನನ್ನ ದೇವರು ನನಗೋಸ್ಕರ ಅದ್ಭುತವನ್ನು ಮಾಡ್ತಾನೆ. ಆಮೇನ್. ಸೊ ದೇವರು ನಮ್ಮನ್ನು ಆಶೀರ್ವದಿಸಲಿ. ಈ ದಿನ ಈ ವಾಕ್ಯಗಳನ್ನು ನೀವು ಅರ್ಥ ಮಾಡ್ಕೊಂಡಿದ್ರಿ ಎಂಬುದಾಗಿ ನಾನು ನಂಬ್ತೇನೆ. ಮತ್ತು ದೇವರು ನಿಮ್ಮನ್ನು ಇನ್ನೂ ಪ್ರಾರ್ಥನೆಯಲ್ಲಿ ಬಲಪಡಿಸಲಿ. ನಮ್ಮನ್ನು ನಾವು 1-2 ನಿಮಿಷ ಪ್ರಾರ್ಥನೆಗಾಗಿ ಒಪ್ಪಿಸಿ, ಹೌದು ದೇವರೇ, ನಾನು ಇಲ್ಲಿಂದ ಹೋಗ್ತಾ ಇದ್ದೇನೆ, ಇನ್ನು ಬೆಂಕಿಯನ್ನು ಹೊತ್ತುಕೊಂಡು ಹೋಗ್ತೇನೆ.